ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಸಂಸದರ ಸಭೆ ಏನು ನಡೆಯಲಿದೆ ಅಲ್ಲಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಆಹ್ವಾನಿಸಿದ್ದಾರೆ. ಖರ್ಗೆ ಸಮ್ಮುಖದಲ್ಲಿ ರಾಜ್ಯದ ಸಂಸದರ ಜೊತೆ ಸಭೆ ನಡೆಸಲಾಗುತ್ತಂತೆ. ರಾಜ್ಯಸಭೆ ಲೋಕಸಭೆ ಸಂಸದರ ಜೊತೆ ಇವರಿಬ್ಬರು ನಾಯಕರು ಸಮಾಲೋಚನೆ ನಡೆಸುತ್ತಾರೆ. ಸಂಜೆ ನಡೆಯುವ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ ಖರ್ಗೆ ಅವರಿಗೂ ಕೂಡ. ಬರ ಕಾವೇರಿ ವಿಚಾರವಾಗಿ ಧ್ವನಿ ಎತ್ತೋ ಕುರಿತಾಗಿ ಈ ಸಂಸದರ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಡಿಕೆ ಶಿವಕುಮಾರ್ ಈ ಸಂಸದರ ಸಭೆಗೂ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಒಂದು ಕಡೆ ರಾಜ್ಯದ ಸಂಪುಟ ವಿಸ್ತರಣೆಯ ಕುರಿತಾಗಿ ಕೂಡ ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಗಳು ನಡೀತಾ ಇದೆ. ಆ ಒಂದು ಪ್ರಕ್ರಿಯೆಯ ಭಾಗವಾಗಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಹನುಮಂತು, ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಸಂಸದರ ಸಭೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಹ್ವಾನಿಸಿದ್ದಾರೆ ಅಂತ. ಈ ಸಂಸದರಲ್ಲಿ ಕಾಂಗ್ರೆಸ್ ಸಂಸದರು ಮಾತ್ರ ಇರ್ತಾರಾ ಅಥವಾ ಎಲ್ಲ ಪಕ್ಷಗಳ ಸಂಸದರನ್ನು ಕೂಡ ಸಭೆಗೆ ಆಹ್ವಾನಿಸಿದ್ದಾರಾ? ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿರೋದರ ಹಿಂದಿನ ಉದ್ದೇಶಗಳು ಏನೇನು, ಡೀಟೇಲ್ಸ್ ಏನಿದೆ, ಡೆಲ್ಲಿ ಅಪ್ಡೇಟ್ಸ್ ಏನಿದೆ? ಇವತ್ತು ರಾಜ್ಯವನ್ನ ಪ್ರತಿನಿಧಿಸುವಂತ ಸಂಸದರು, ಅದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಸಂಸದರು ಮತ್ತು ಕೇಂದ್ರ ಸಚಿವರ ಜೊತೆಗೆ ರಾಜ್ಯವನ್ನ ಪ್ರತಿನಿಧಿಸಿ ಆಯ್ಕೆಯಾಗಿರುವಂತಹ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಸಭೆಗೂ ಮುನ್ನ ಸಂಸತ್ ಭವನದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯದವರೇ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಜೆಯ ಸಭೆಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಸಂಸತ್ ಭವನದಲ್ಲಿದ್ದಂತ ಕಾಂಗ್ರೆಸ್ನ ಸಂಸದರು ಏನಿದ್ದಾರೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಸಭೆಯ ಬಗ್ಗೆ ಎಲ್ಲರೂ ಕೂಡ ಆಹ್ವಾನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಸಭೆಗೆ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಎಲ್ಲಾ ಪಕ್ಷದ ಸಂಸದರು ಕೂಡ ಇದು ಆಹ್ವಾನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ನಡೀತಾ ಇರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಕಾರಣ ಏನಂತಂದು ಹೇಳಿದ್ರೆ, ರಾಜ್ಯದ ಪರವಾಗಿ ಸಂಸತ್ತಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ರಾಜ್ಯದ ನಿಲುವೇನು ಅನ್ನುವಂಥದ್ದು ಸ್ಪಷ್ಟವಾಗಿ ಸಂಸತ್ತಿನಲ್ಲಿ ಮಂಡಿಸಬೇಕಾದಂತಹ ಅನಿವಾರ್ಯತೆ ಈಗ ಸರ್ಕಾರದ ಮುಂದಿದೆ. ಯಾಕೆ ಅಂತಂದು ಹೇಳಿದ್ರೆ, ಈಗಾಗಲೇ ಡಿಎಂಕೆ ಮೇಕೆದಾಟು ಮತ್ತೆ ಕಾವೇರಿ ವಿಚಾರದಲ್ಲಿ ನಿಲುವಳಿ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ನಿಲುವಳಿ ಸೂಚನೆಯ ಬೇರೆಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದ ಪರವಾದಂತ ಪಕ್ಷ ಭೇದವನ್ನ ಮರೆತು ರಾಜ್ಯದ ನಿಲುವನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗಾಗಿ ಸಂಸದರಿಗೂ ಕೂಡ ಮನವಿ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಹೀಗಾಗಿ ಈ ಸಭೆಯ ಹಿನ್ನೆಲೆ, ಸಭೆಯ ಪ್ರಾರಂಭಕ್ಕೂ ಮುನ್ನ ಸಂಸತ್ ಭವನದಲ್ಲಿ ಸಿಕ್ಕಂತ ಸಂಸದರಿಗೆ ಹೋಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟು ಬಂದಿದ್ದಾರೆ. ಹನುಮಂತು, ಇನ್ನು ನಾಳೆಯಿಂದ 3 ದಿನಗಳ ಕಾಲ ಇಲ್ಲಿ ಗವರ್ನರ್ ಉಪಸ್ಥಿತರು ಇರೋದಿಲ್ಲ ಕಾರ್ಯಾಲಯದಲ್ಲಿ ಅಂತ ಹೇಳಲಾಗಿದೆ. ಹಾಗಿರುವಾಗ ಸಂಪುಟ ವಿಸ್ತರಣೆ ಕಥೆ ಏನು ಮತ್ತೆ ಅಂತ? ಇಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಮಾಡಿರುವಂತ 2 ವಿಚಾರಗಳು ಅಂತ ಹೇಳಿದ್ರೆ, ಒಂದು ರಾಜ್ಯದ ಸಂಸದರ ಜೊತೆಗಿನ ಸಭೆ, ಮತ್ತೊಂದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಿರುವಂತದ್ದು. ಹೀಗಾಗಿ ನಾಳೆ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಸಭೆ ನಡೀಲಿಕ್ಕಿದೆ. ಒಂದೊಮ್ಮೆ ಹೈಕಮಾಂಡ್ ಪಟ್ಟಿ ಅಸ್ತು ಅಂತಂದು ಹೇಳಿದ್ರೆ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮ ಮಾಡುವಂತ ಒಂದು ಉತ್ಸಾಹದಲ್ಲಿ ಸರ್ಕಾರವೂ ಇತ್ತು, ಮತ್ತೆ ಕಾಂಗ್ರೆಸ್ನ ನಾಯಕರು ಸೇರಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರು. ಆದ್ರೆ ಇದೀಗ ಉತ್ಸಾಹದಲ್ಲಿದ್ದಂತ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆಗೆ ಒಂದೊತ್ತು ರಾಜ್ಯಪಾಲರ ರಾಜ್ಯ ಪ್ರವಾಸ ಏನಿದೆ ಅದು ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆಗಳಿದಾವೇನಂತ ಲಕ್ಷಣಗಳು ಈಗ ಕಂಡು ಬರ್ತಾ ಇರುವಂತದ್ದು. ಕಾರಣ ಏನಂತಂದ ಹೇಳಿದ್ರೆ, ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ರಾಜಭವನ ಲೋಕಭವನದಲ್ಲಿ ನಡೀಬೇಕಾಗಿತ್ತು. ನಾಳೆಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ರಾಜ್ಯಪಾಲ ತಾವರ್ಚಂದ್ರ ಗೆಹ್ಲೋಟ್ ಅವರು ಮಧ್ಯಪ್ರದೇಶದ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅವರು ಗುರುವಾರ ಸಂಜೆಯೇ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಬಹುತೇಕ ಶುಕ್ರವಾರ ಅಥವಾ ಶನಿವಾರದ ಹೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಗುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ದಾವೆ. ಆದ್ರೆ ಇಲ್ಲಿ ಒಂದಂತೂ ಸ್ಪಷ್ಟ, ಸಾಕಷ್ಟು ಉತ್ಸಾಹದಲ್ಲಿ ಇದ್ದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಏನ್ ಕ್ಯಾಬಿನೆಟ್ ವಿಸ್ತರಣೆ ಆಗ್ಬಿಡುತ್ತೆ, ಹೈಕಮಾಂಡ್ ಅಸ್ತು ಅಂದ್ಬಿಡುತ್ತೆ ಅನ್ನೋಂತ ಪ್ರತಿ ಬಾರಿ ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟದ ಒಂದಷ್ಟು ತಾಂತ್ರಿಕ ದೋಷಗಳು, ಒಂದಷ್ಟು ಟೆಕ್ನಿಕಲ್ ಆಗಿ ಮುಂದೂಡಿಕೆ ಮಾಡುವಂತ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿರಾಸೆಗಳ ಮೇಲೆ ನಿರಾಸೆಗಳೇ ಹೆಚ್ಚಾಗ್ತಾರಂತದ್ದು. ಆದ್ರೆ ಇಲ್ಲಿ ಬಹುತೇಕ ನಾಳೆ ಹೈಕಮಾಂಡ್ ಏನಾದ್ರು ಅಸ್ತು ಅಂತಂದು ಹೇಳಿದ್ರೆ ವೈಯಕ್ತಿಕವಾಗಿ ಸಂದೇಶ ರವಾನೆ ಆದ್ರೂ ಕೂಡ ಅಧಿಕೃತವಾಗಿ ಕಾರ್ಯಕ್ರಮ ಆಗುವಂತದ್ದು ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಶ್ರೀಲಕ್ಷ್ಮಿ. ಓಕೆ, ರೈಟ್. ಥ್ಯಾಂಕ್ ಯು ಹನುಮಂತ್ ದುರ್ಗಡ್ ಡೀಟೇಲ್ಸ್ಗಾಗಿ.